ಅದೆಷ್ಟು ಸಂತಸದ ದಿನಗಳಾಗಿದ್ದವು ಅವು. ಕಳೆದ ದಿನಗಳನ್ನು ಜ್ಞಾಪಿಸಿಕೊಂಡಾಗ ಯಾಮಿನಿಯ ಕಂಗಳು ತುಂಬಿ ಬಂದವು. ಕಾಲೇಜಿಗೆ ಸೇರಿದ್ದ ಪ್ರಾರಂಭದ ದಿನಗಳವು. ಹಲವಾರು ವಿದ್ಯಾರ್ಥಿನಿಯರಿದ್ದರೂ ಒಬ್ಬರಿಗೊಬ್ಬರ ಪರಿಚಯವಿರಲಿಲ್ಲ. ನಿಧಾನವಾಗಿ ಪರಿಚಯ ಮಾಡಿಕೊಂಡು ಅವರ ಗೆಳೆತನ ಬೆಳೆಸತೊಡಗಿದರು. ಆದರೆ 4-6 ದಿನಗಳು ಕಳೆದರೂ ಯಾಮಿನಿಗೆ ಸರಿಹೊಂದುವ ಮಿತ್ರರು ದೊರೆತಿರಲಿಲ್ಲ. ಒಂದು ದಿನ ಯಾಮಿನಿ ಕಾಲೇಜು ತಲುಪುವಾಗ ರೋಹಿತ್ ಕಾಲೇಜಿನ ಗೇಟ್ ಬಳಿ ಸಿಕ್ಕಿದ್ದ. ಅವನು ನಗೆ ಬೀರಿ ಹಲೋ ಎಂದು ತನ್ನ ಪರಿಚಯ ಹೇಳಿದ್ದ. ಅವನ ನಡವಳಿಕೆ ಯಾಮಿನಿಗೆ ಬಹಳ ಇಷ್ಟವಾಯಿತು. ನನ್ನ ಹೆಸರು ಯಾಮಿನಿ, ನಾನು ಶಾರದಾ ಕಾಲೇಜಿನಿಂದ ಬಂದಿದ್ದೇನೆ. ಅವಳು ರೋಹಿತ್ಗೆ ತನ್ನ ಪರಿಚಯ ತಿಳಿಸಿಕೊಟ್ಟಳು. ಪಾಠದ ವಿಷಯದಲ್ಲಿ ರೋಹಿತ್ ಬಹಳ ಚುರುಕಾಗಿದ್ದ. ಲೆಕ್ಚರ್ ಕೇಳೋ ಪ್ರಶ್ನೆಗಳಿಗೆಲ್ಲ ಪಟಪಟನೇ ಉತ್ತರ ಕೊಡುತ್ತಿದ್ದ. ಅವನ ಜಾಣತನ ಮತ್ತು ವಿಷಯದ ಬಗೆಗಿನ ಆಳವಾದ ಜ್ಞಾನ ಯಾಮಿನಿಯ ಮನಸ್ಸನ್ನು ಸೆಳೆಯಿತು. ಬಿಡುವಿನ ಸಮಯದಲ್ಲಿ ಒಮ್ಮೆ ರೋಹಿತ್ ಯಾಮಿನಿಯನ್ನು ಕಾಫಿಗೆ ಕರೆದ. ಯಾಮಿನಿಗೆ ಇಲ್ಲವೆನ್ನವಾಗಲಿಲ್ಲ. ಇಬ್ಬರು ಕ್ಯಾಂಟೀನ್ಗೆ ಹೋಗಿ ಕುಳಿತರು. ಕಾಫಿ ಕುಡಿಯುವಾಗ ರೋಹಿತ್ ಎವೆ ಇಕ್ಕದೆ ಯಾಮಿನಿಯನ್ನು ನೋಡುತ್ತಿದ್ದ. ಯಾಮಿನಿಗೆ ಅವನ ದೃಷ್ಟಿಯನ್ನು ಎದುರಿಸುವುದು ಕಷ್ಟವಾಯಿತು. ಆದರೆ ಅವಳ ಎದೆಯಲ್ಲಿ ಸಂತಸದ ಸುಂಟರಗಾಳಿ ಅಲೆ ಎಬ್ಬಿಸಿತು. ಕ್ಲಾಸ್ ಮುಗಿಸಿ ಮನೆಗೆ ಹೋಗುವಾಗ ರೋಹಿತ್ ಹತ್ತಿರ ಬಂದು ಪ್ರೀತಿಯಿಂದ ಬಾಯ್ ಹೇಳಿದ. ಯಾಮಿನಿ ಮೈ ನವೆರೆದ್ದಿತ್ತು. ರಾತ್ರಿಯೆಲ್ಲ ಅವಳ ಕಣ್ಮುಂದೆ ರೋಹಿತ್ನ ಮುಖವೇ ತೇಲಿ ಬರುತ್ತಿತ್ತು. ಕಣ್ಣು ಮುಚ್ಚಿದರೆ ಅವನು ಜೊತೆಯಲ್ಲಿರುವಂತೆ ಭಾಸವಾಗುತ್ತಿತ್ತು. ಮರುದಿನ ಬೆಳಿಗ್ಗೆ ಎಚ್ಚರವಾದಾಗ ಎಂದಿನಂತೆ ಯಾಮಿನಿ ತನ್ನ ಮೊಬೈಲ್ ಚೆಕ್ ಮಾಡಿದಳು. ಗುಡ್ ಮಾರ್ನಿಂಗ್, ಹ್ಯಾವ್ ಎ ನೈಸ್ ಡೇ ಎಂದು ರೋಹಿತ್ ಮೆಸೇಜ್ ಮಾಡಿದ. ಯಾಮಿನಿ ಬಹಳ ಹೊತ್ತು ಆ ಮೆಸೇಜನ್ನು ನೋಡುತ್ತಾ ಕುಳಿತಿದ್ದಳು. ಅವಳಿಗೆ ರೋಮಾಂಚನವಾಗುತ್ತಿತ್ತು. ಅದಕ್ಕೆ ಉತ್ತರ ಕಳುಹಿಸಬೇಕೆಂದುಕೊಂಡಳು. ಆದರೆ ಏನೆಂದು ಕಳಿಸುವುದು ಎಂದು ಯೋಚಿಸ್ತಾ ಕುಳಿತಳು. ಟೈಪ್ ಮಾಡಲು ಹೋದರೆ ಅವಳ ಬೆರಳು ನಡುಗತೊಡಗಿತು. ಅವಳು ಮತ್ತೆ ಆ ಮೆಸೇಜನ್ನು ನೋಡುತ್ತಾ ಕುಳಿತಳು. ಒಂದು ಸುಂದರವಾದ ಉತ್ತರ ಕೊಡಬೇಕೆಂಬ ಆಸೆ. ಆದರೆ ಏನು ಉಳಿಯುತ್ತಿಲ್ಲ. ಕಡೆಗೆ ವೆರಿ ಗುಡ್ ಮಾರ್ನಿಂಗ್ ಎಂದು ಟೈಪ್ ಮಾಡಿ ಕಳುಹಿಸಿದಳು. ಯಾಮಿನಿಯ ಬಾಳು ಒಂದು ಹೊಸ ತಿರುವು ಪಡೆದಿತ್ತು. ರೋಹಿತ್ನನ್ನು ಭೇಟಿ ಮಾಡುವುದು, ಇಬ್ಬರು ಒಬ್ಬರನ್ನೊಬ್ಬರು ನೋಡುತ್ತಾ ಪ್ರೀತಿಯಿಂದ ಮಾತನಾಡುವುದು ನಿತ್ಯ ಪದ್ಧತಿಯಾಯಿತು. ರೋಹಿತ್ನಿಂದಾಗಿ ಯಾಮಿನಿಗೆ ಕಾಲೇಜ್ ಒಂದು ಅತ್ಯಂತ ಪ್ರಿಯ ಸ್ಥಾನವಾಯಿತು. ಪರಸ್ಪರ ಭೇಟಿ ಮಾಡದಿದ್ದರೆ ಇಬ್ಬರಿಗೂ ನೆಮ್ಮದಿ ಇರುತ್ತಿರಲಿಲ್ಲ. ಲೆಕ್ಚರರ್ ಬಾರದೆ ಕ್ಲಾಸ್ ಇಲ್ಲದಿದ್ದಾಗ ಇಬ್ಬರು ಹತ್ತಿರದ ಪಾರ್ಕ್ ಅಥವಾ ಮಾಲ್ಗೆ ಹೋಗಿ ಸುತ್ತಾಡಿ ಬರುತ್ತಿದ್ದರು. ದಿನಗಳು ಮಜವಾಗಿ ಕಳೆಯುತ್ತಿದ್ದವು. ಕಾಲೇಜಿನಲ್ಲಿ ಅವರ ಬಗ್ಗೆ ಮಾತುಗಳು ಕೇಳಿ ಬರುತ್ತಿದ್ದವು. ಆದರೆ ಅವರು ಅದನ್ನು ಲೆಕ್ಕಿಸಲಿಲ್ಲ. ರೋಹಿತ್ನೊಂದಿಗೆ ಮಾತನಾಡುವಾಗ ಯಾಮಿನಿಗೆ ಅವನ ಬಗ್ಗೆ ತಿಳಿದ ವಿಷಯವೆಂದರೆ ಚಿಕ್ಕಂದಿನಿಂದಲೇ ಅವನ ತಾಯಿ ತಂದೆಯರು ಅಪಘಾತವೊಂದರಲ್ಲಿ ಅಸುನೀಗಿದ್ದರು. ಊರಿನಲ್ಲಿದ್ದ ಚಿಕ್ಕಮ್ಮ ಚಿಕ್ಕಮ್ಮ ಅವನನ್ನು ಬೆಳೆಸಿದ್ದರು. ಇಲ್ಲಿ ಅವನು ಬಾಡಿಗೆ ಕೋಣೆಯೊಂದರಲ್ಲಿ ಇದ್ದುಕೊಂಡು ವಿದ್ಯಾಭ್ಯಾಸ ಮಾಡುತ್ತಿದ್ದ. ರೋಹಿತ್ ಬಹಳ ಬುದ್ಧಿವಂತ ವಿದ್ಯಾರ್ಥಿ. ಅವನ ಸ್ನೇಹದಿಂದ ಯಾಮಿನಿಗೆ ಹೆಚ್ಚು ಅನುಕೂಲವಾಗಿತ್ತು. ಪಾಠ ಪ್ರವಚನ ವಿಷಯದಲ್ಲಿ ಅವಳಿಗೆ ರೋಹಿತ್ನಿಂದ ಬಹಳ ಸಹಾಯ ಸಿಗುತ್ತಿತ್ತು. ವಾರಾಂತ್ಯದ ರಜೆ ಮುಗಿಸಿ ಯಾಮಿನಿ ಕಾಲೇಜಿಗೆ ಹೋದಾಗ ರೋಹಿತ್ ಕಾಲೇಜಿಗೆ ಬಂದಿರಲಿಲ್ಲ. ವಿರಾಮದ ನಂತರವೂ ಅವನು ಬಾರದಿದ್ದಾಗ ಯಾಮಿನಿ ತಡೆಯಲಾರದೆ ಅವನಿಗೆ ಫೋನ್ ಮಾಡಿದಳು. ಆದರೆ ಅವನು ಫೋನ್ ಕರೆಗೆ ಉತ್ತರಿಸಲಿಲ್ಲ. ಮತ್ತೆ ಮತ್ತೆ ಪ್ರಯತ್ನಿಸಿದ ನಂತರ ಕಡೆಗೊಮ್ಮೆ ಅತ್ತ ಕಡೆಯಿಂದ ಅವನ ಆಳವಾದ ಧ್ವನಿ ಕೇಳಿ ಬಂತು. ಯಾಮಿನಿ, ನನಗೆ ಜ್ವರ ಬಂದಿದೆ, ಕಾಲೇಜಿಗೆ ಬರಲು ಆಗುತ್ತಿಲ್ಲ. ಇದನ್ನು ಕೇಳಿ ಯಾಮಿನಿ ಗಾಬರಿಯಾದಳು. ಡಾಕ್ಟರ್ ಹತ್ರ ಹೋಗಿದೆಯಾ ಎಂದು ಕೊಕ್ಕುಲತೆಯಿಂದ ಕೇಳಿದಳು. ಮಾತ್ರೆ ತೆಗೆದುಕೊಂಡಿದ್ದೇನೆ, ನೀನೇನು ಯೋಚನೆ ಮಾಡಬೇಡ, ಹುಷಾರಾದ ಕೂಡಲೇ ಕಾಲೇಜಿಗೆ ಬರುತ್ತೇನೆ ಎಂದ. ಮರುದಿನವೂ ರೋಹಿತ್ ಕಾಲೇಜಿಗೆ ಬರಲಿಲ್ಲ. ಯಾಮಿನಿಗೆ ಪಾಠದಲ್ಲಿ ಮನಸ್ಸು ನಿಲ್ಲಲಿಲ್ಲ. ಅವನ ಯೋಚನೆಯೇ ಎಡಬಿಡದೆ ಕಾಡಿತ್ತು. ರೋಹಿತ್ ಹೇಗಿದ್ದಾನೋ, ಜ್ವರ ಹೆಚ್ಚಾಗಿದೆಯೋ ಏನೋ, ಒಬ್ಬನೇ ಹೇಗೆ ಇದ್ದಾನೆ, ಊಟಕ್ಕೆ ಏನು ಮಾಡುತ್ತಾನೆ, ಹೋಗಿ ಅವನನ್ನು ನೋಡಬೇಕು ಎಂದುಕೊಂಡಳು. ರೋಹಿತ್ ಹಿಂದೊಮ್ಮೆ ಹೇಳಿದ ಗುರುತಿನ ಮೇಲೆ ಯಾಮಿನಿ ಕಷ್ಟಪಟ್ಟು ಅವನ ಕೋಣೆಯನ್ನು ತಲುಪಿದಳು. ಒಂದಿಷ್ಟು ಸಲ ಬಾಗಿಲು ತಟ್ಟಿದ ನಂತರ ರೋಹಿತ್ ಮೆಲ್ಲನೆ ಎದ್ದು ನಿಂತು ಬಾಗಿಲು ತೆರೆದ. ಜ್ವರದಿಂದ ಅವನ ಮೈ ಸುಡುತ್ತಿತ್ತು. ಹಾಸಿಗೆ ಮೇಲೆ ಕುಳಿತುಕೊಳ್ಳಲು ಅವನಿಗೆ ಆಗುತ್ತಿರಲಿಲ್ಲ. ಅವನ ಸ್ಥಿತಿ ಕಂಡು ಯಾಮಿನಿಗೆ ದುಃಖ, ಕೋಪ ಒಟ್ಟಿಗೆ ಬಂದವು. ಇಷ್ಟೊಂದು ಜ್ವರ ಇದೆ, ನೀನು ಕೇಳಲೇ ಇಲ್ಲವಲ್ಲ, ಮಾತ್ರೆ ತೆಗೆದುಕೊಂಡೆಯಾ, ಮನೆಯವರಿಗೆ ತಿಳಿಸಿದ್ಯಾ ಎಂದು ಕೇಳಿದಳು. ರೋಹಿತ್ ಅರೆತೆರೆದ ಕಣ್ಣುಗಳಿಂದ ಅವಳನ್ನು ನೋಡುತ್ತಾ, ಇಲ್ಲ, ಚಿಕ್ಕಪ್ಪನಿಗೆ ತೊಂದರೆ ಕೊಡಲು ಮನಸ್ಸಾಗಲಿಲ್ಲ, ಡಾಕ್ಟರ್ ಹತ್ರ ಹೋಗಲು ಶಕ್ತಿ ಇಲ್ಲ. 2 ದಿನಗಳಲ್ಲಿ ರೋಹಿತ್ ಬಲಹೀನನಾಗಿದ್ದ. ಕಣ್ಣುಗಳ ಕೆಳಗೆ ಕಪ್ಪು ವರ್ತುಲ ಮೂಡಿತ್ತು. ಅವನು ಏನು ತಿಂದಿರಲಿಲ್ಲ.
ಏಕೆಂದರೆ ಅವನೇ ಸ್ವಂತ ಅಡಿಗೆ ಮಾಡಿಕೊಳ್ಳಬೇಕಾಗಿತ್ತು. ಹೋಟೆಲ್ನಿಂದ ತಂದಿದ ತಿಂಡಿ ಸ್ಟೂಲ್ ಮೇಲೆ ಇತ್ತು. ಅದು ಒಣಗಿ ಹೋಗಿತ್ತು. ಅರ್ಧ ಖಾಲಿಯಾಗಿದ್ದ ಬಿಸ್ಕೆಟ್ ಪ್ಯಾಕೆಟ್ ಒಂದು ಪಕ್ಕದಲ್ಲಿತ್ತು. ಕೋಣೆಯ ಸಾಮಾನುಗಳೆಲ್ಲ ಅಸ್ತವ್ಯಸ್ತವಾಗಿ ಬಿದ್ದಿದ್ದವು. ಇದನ್ನೆಲ್ಲ ನೋಡಿ ಯಾಮಿನ್ಗೆ ಸುಮ್ಮನೆ ಕೂರಲಾಗಲಿಲ್ಲ. ಅವಳು ಕೋಣೆಯನ್ನು ಸ್ವಚ್ಛಗೊಳಿಸತೊಡಗಿದಳು. ರೋಹಿತ್ ಬೇಡ ಬೇಡವೆಂದು ತಡೆಯಲು ಪ್ರಯತ್ನಿಸಿದ. ಆದರೆ ಅವನಿಗೆ ಮಲಗಲು ಹೇಳಿ ಅವಳು ತನ್ನ ಕೆಲಸ ಮುಂದುವರಿಸಿದಳು. ಆಮೇಲೆ ಅಂಗಡಿಗೆ ಹೋಗಿ ಬ್ರೆಡ್ ಮತ್ತು ಹಾಲನ್ನು ತಂದು ಅವನಿಗೆ ತಿನ್ನಿಸಿದಳು. ಆದರೆ ರೋಹಿತ್ಗೆ ಹೆಚ್ಚು ತಿನ್ನಲಾಗಲಿಲ್ಲ. ಯಾಮಿ ಹತ್ತಿರದಲ್ಲಿದ್ದ ಕ್ಲಿನಿಕ್ ಹೋಗಿ ಮಾತ್ರೆ ತಂದು ರೋಹಿತ್ಗೆ ಕೊಟ್ಟಳು. ಸಾಯಂಕಾಲದವರೆಗೆ ಅವನ ಬಳಿಯೇ ಕುಳಿತಳು. ತನಗಾಗಿ ಇವಳು ಇಷ್ಟೆಲ್ಲ ಮಾಡುತ್ತಿದ್ದಾಳೆಂದು ರೋಹಿತ್ಗೆ ಕಣ್ಣು ತುಂಬಿ ಬಂದಿತ್ತು. ನನ್ನ ಕೈಲಾದಷ್ಟು ಮಾಡ್ತೇನೆ, ನೀನು ಅಂದ್ಕೊಳ್ಬೇಡ ಎಂದು ಅವಳು ರೋಹಿತ್ಗೆ ಸಮಾಧಾನ ಹೇಳಬೇಕಾಯಿತು. ನೀನೆಷ್ಟು ಒಳ್ಳೆಯವಳು ಯಾಮಿನಿ. ಅಪ್ಪ ಅಮ್ಮ ಚಿಕ್ಕಂದಿನಲ್ಲಿಯೇ ನನ್ನನ್ನು ಬಿಟ್ಟು ಹೊರಟು ಹೋದರು. ನನಗೆ ಪ್ರೀತಿ ಎನ್ನುವುದೇ ತಿಳಿದಿಲ್ಲ. ಅದಕ್ಕಾಗಿ ನಾನು ಕಾತರಿಸುತ್ತಿದ್ದೆ. ಚಿಕ್ಕಪ್ಪ ಚಿಕ್ಕಮ್ಮ ನನ್ನನ್ನು ಬೆಳೆಸಿದರು ನಿಜ, ಆದರೆ ನಾನು ಅವರಿಗೆ ಒಂದು ಹೊರೆಯಾಗಿದ್ದೆ. ಅವರಿಂದ ನನಗೆಂದೂ ಪ್ರೀತಿ ಸಿಗಲಿಲ್ಲ. ನೀನು ನನಗೆ ಪರಿಚಯವಾದ ಮೇಲೆ, ನನ್ನ ಜೀವನದಲ್ಲಿ ನೀನು ಬಂದ ಮೇಲೆ ಪ್ರೀತಿ ಏನು ಅನ್ನುವುದು ನನಗೆ ತಿಳಿಯಿತು. ನಿನ್ನ ಪ್ರೀತಿ, ನನ್ನ ಉಪಚಾರ ಎಲ್ಲ ನೋಡಿದಾಗ ನನ್ನ ಅಪ್ಪ ಅಮ್ಮನ ನೆನಪಾಗುತ್ತಿದೆ. ರೋಹಿತ್ ಕೆನ್ನೆ ಮೇಲೆ ನೀರು ಹರಿಯಿತು. ಸಾಕು ರೋಹಿತ್, ಇದನ್ನೆಲ್ಲ ಯೋಚಿಸುವ ಸಮಯ ಇದಲ್ಲ. ನಿನ್ನ ಆರೋಗ್ಯದ ಕಡೆ ಗಮನ ಕೊಡು. ನೀನು ಒಂಟಿ ಅಂತ ಅಂದ್ಕೊಳ್ಬೇಡ. ನಾನು ನಿನ್ನ ಜೊತೆ ಇರುತ್ತೇನೆ ಎಂದು ಹೇಳುತ್ತಾ ಯಾಮಿನಿ ತನ್ನ ದುಪ್ಪಟದಿಂದ ಅವನ ಕಣ್ಣೀರು ಒರೆಸಿದಳು. ರೋಹಿತ್ ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿ ಮಲಗಿದ. ಯಾಮಿನಿ ಅವನ ಬಳಿಯೇ ಕುಳಿತಿದ್ದಳು. ಸಂಜೆಯಾಗುತ್ತಿದ್ದಂತೆ ಔಷಧಿಯ ಪ್ರಭಾವದಿಂದ ರೋಹಿತ್ ಬೆವರಿದ. ಜ್ವರ ಕೊಂಚ ಕಡಿಮೆಯಾಗಿತ್ತು. ಯಾಮಿನಿ ಹೊರಡಲು ಎದ್ದಳು. ನಾನೀಗ ಹೊರಡುತ್ತೇನೆ. ರಾತ್ರಿ ಬ್ರೆಡ್ ಮತ್ತು ಹಾಲು ತಿಂದು ಮಾತು ತೆಗೆದುಕೋ. ಏನಾದರೂ ತೊಂದರೆ ಆದರೆ ಫೋನ್ ಮಾಡು. ಸಂಕೋಚ ಪಟ್ಟುಕೊಳ್ಳಬೇಡ. ಯಾಮಿನಿ ಮನೆಗೆ ಹೋದ ಮೇಲೆಯೂ ಅವನದೇ ಚಿಂತೆ ಕಾಡುತ್ತಿತ್ತು. ರಾತ್ರಿ ಎಲ್ಲರೂ ಮಲಗಿದ ಮೇಲೆ ರೋಹಿತ್ಗೆ ಫೋನ್ ಮಾಡಿ ವಿಚಾರಿಸಿದಳು. ಆರಾಮವಾಗಿದ್ದಾನೆಂದು ಅವನು ತಿಳಿಸಿದಾಗ ಯಾಮಿನಿಗೆ ನೆಮ್ಮದಿಯಾಯಿತು. ಮರುದಿನವೂ ಅವಳು ರೋಹಿತ್ನನ್ನು ನೋಡಲು ಹೋದಳು. ಮನೆಯಲ್ಲಿ ಯಾರಿಗೂ ತಿಳಿಯದಂತೆ ಅವನಿಗೆ ತಿನ್ನಲು ತಿಂಡಿಯನ್ನು ತೆಗೆದುಕೊಂಡು ಬಂದಿದ್ದಳು. ಸಂಜೆಯವರೆಗೆ ಅವನ ಜೊತೆ ಇದ್ದಳು. ಅಂತೂ 4ನೇ ದಿನ ರೋಹಿತ್ಗೆ ಜ್ವರ ಬಿಟ್ಟಿತ್ತು. ಯಾಮಿನಿಯ ಸಾನ್ನಿಧ್ಯ ಅವನಿಗೆ ಹೊಸ ಹಿರುಪನ್ನು ನೀಡಿತು. 5ನೇ ದಿನ ಅವನು ಕಾಲೇಜ್ಗೆ ಬಂದಾಗ ಯಾಮಿನಿಗೆ ಬಹಳ ಸಂತೋಷವಾಯಿತು. ಇದಾದ ನಂತರ ಯಾಮಿನಿ ಮತ್ತು ರೋಹಿತ್ ಈಗ ಅತ್ಯಂತ ಆತ್ಮೀಯರಾಗಿದ್ದರು. ಹೀಗೆ 3 ವರ್ಷಗಳು ಹುರುಳಿದ್ದು ಅರಿವಾಗಲೇ ಇಲ್ಲ. ಸಂತಸದ ಹಕ್ಕಿ ಪಟಪಟನೆ ರೆಕ್ಕೆ ಬಿಡಿದು ಹಾರುತ್ತಿತ್ತು. ಡಿಗ್ರಿಯನ್ನು ಕೊನೆಯ ಪರೀಕ್ಷೆ ಮುಗಿದು ವಿದ್ಯಾಭ್ಯಾಸ ಒಂದು ಹಂತ ಮುಟ್ಟಿದಾಗ ವಿದ್ಯಾರ್ಥಿ ಮಿತ್ರರು ಚದುರುವ ದಿನ ಸಮೀಪಿಸಿತು. ತಮ್ಮ ತಮ್ಮ ಆಯ್ಕೆಯಂತೆ ಅವರೆಲ್ಲ ಬೇರೆ ಬೇರೆಯಾದರು. ರೋಹಿತ್ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಕಾಲೇಜಿಗೆ ಅರ್ಜಿ ಸಲ್ಲಿಸಿದ. ಆದರೆ ಯಾಮಿನಿಗೆ ಆ ಅವಕಾಶವಿರಲಿಲ್ಲ. ಅವಳ ಮನೆಯವರು ಡಿಗ್ರಿ ಮಾಡಿದ್ದಾಯ್ತು ಸಾಕು ಎಂದಾಗ ಅವಳು ಮನೆಯಲ್ಲಿಯೇ ಉಳಿಯಬೇಕಾಯಿತು. ರೋಹಿತ್ನನ್ನು ಭೇಟಿ ಮಾಡುವುದು ಕಷ್ಟವಾಯಿತು. ಅವಳಿಗೆ ಸದಾ ರೋಹಿತ್ನ ನೆನಪು ಕಾಡುತ್ತಿತ್ತು. ಅವನ ಜೊತೆ ಇಲ್ಲದೆ ಅವಳಿಗೆ ಯಾವುದರಲ್ಲಿಯೂ ಆಸಕ್ತಿ ಇರಲಿಲ್ಲ. ಯಾಮಿನಿ ತಾಯಿ ತಂದೆಗೆ ಒಬ್ಬಳೇ ಮಗಳು. ಮಗಳ ಮದುವೆ ಮಾಡಿ ಜವಾಬ್ದಾರಿ ಯಾಮಿನಿ ತಂದೆ ತಾಯಿಗೆ ಒಬ್ಬಳೇ ಮಗಳು. ಮಗಳ ಮದುವೆ ಮಾಡಿ ಜವಾಬ್ದಾರಿ ಮುಗಿಸಬೇಕೆಂದು ತಾಯಿ ತಂದೆ ಯೋಚಿಸುತ್ತಿದ್ದರು. ಅದರಿಂದಲೇ ಅವಳ ವಿದ್ಯಾಭ್ಯಾಸವನ್ನು ಅಲ್ಲಿಗೆ ನಿಲ್ಲಿಸಿ ಯೋಗ್ಯ ಹುಡುಗರ ಬಗ್ಗೆ ವಿಚಾರಿಸತೊಡಗಿದರು. ಈಗ ಯಾಮಿನಿ ಕಾರಣವಿಲ್ಲದೆ ಮನೆಯಿಂದ ಹೊರಗೆ ಹೋಗುವಂತಿರಲಿಲ್ಲ. ರೋಹಿತ್ನನ್ನು ನೋಡದೆ ದಿನಗಳು ವರ್ಷಗಳಾದಂತೆ ಅವಳಿಗೆ ಭಾಸವಾಯಿತು. ಅವನನ್ನು ಭೇಟಿ ಮಾಡುವಂತಿರಲಿಲ್ಲ. ಅವನನ್ನು ಸಂಪರ್ಕಿಸಲು ಮೊಬೈಲ್ ಫೋನ್ ಒಂದೇ ಸಾಧನವಾಗಿತ್ತು. ಸಾಧ್ಯವಾದಾಗಲೆಲ್ಲ ರೋಹಿತ್ ಫೋನ್ ಮಾಡುತ್ತಿದ್ದಳು. ನಿನ್ನನ್ನು ಬಿಟ್ಟಿರಲಾರೆ, ಏನಾದರೂ ಮಾಡು ಎಂದು ಕೇಳುತ್ತಿದ್ದಳು. ಆದರೆ ರೋಹಿತ್ ಅಸಹಾಯಕನಾಗಿದ್ದ. ಮನೆಯಲ್ಲಿ ತಾಯಿ ತಂದೆ ಮದುವೆ ಬಗ್ಗೆ ಚರ್ಚಿಸುತ್ತಿದ್ದರೆ ಯಾಮಿನಿಗೆ ಸಂಕಟವಾಗುತ್ತಿತ್ತು. ರೋಹಿತ್ನಿಂದ ದೂರವಾಗುವ ಯೋಚನೆ ಬಂದಾಗ ಅವಳು ತಳಮಳಿಸುತ್ತಿದ್ದಳು. ರೋಹಿತ್ನ ಬಗ್ಗೆ ತಾಯಿ ತಂದೆಗೆ ತಿಳಿಸುವ ಧೈರ್ಯ ಅವಳಿಗಿರಲಿಲ್ಲ. ಅವಳ ತಂದೆ ಪೊಲೀಸ್ ಇಲಾಖೆಯಲ್ಲಿದ್ದರು. ಜೋರು ಜಬರ್ದಸ್ತಿನ ವ್ಯಕ್ತಿ. ಮಗಳ ಮೇಲೆ ಎಂದು ಕೋಪ ತೋರಿಸಲಿದ್ದರೂ ಅವರ ಸ್ವಭಾವನರಿತ ಯಾಮಿನಿ ತಂದೆಯ ಮುಂದೆ ಚಕಾರವೆತ್ತಲು ಹಂಚುತ್ತಿದ್ದಳು. ಮದುವೆಗೆ ಅನೇಕ ಪ್ರಸ್ತಾಪಗಳು ಬಂದರೂ ಒಂದಲ್ಲ ಒಂದು ಕಾರಣದಿಂದ ಅವು ಸರಿಹೊಂದುತ್ತಿರಲಿಲ್ಲ. ಹೀಗೆ ವರ್ಷವೇ ಕಳೆದು ಹೋಯಿತು. ಕಡೆಗೆ ಡಾಕ್ಟರ್ ವರನ ಸಂಬಂಧ ಸರಿಹೋಗಬಹುದೆಂದು ಸೂಚನೆ ಕಂಡು ಬಂದಾಗ ಯಾಮಿನಿ
ಅಧೀರಳಾದಳು. ಹೇಗೋ ಮಾಡಿ ರೋಹಿತ್ನನ್ನು ಭೇಟಿ ಮಾಡಿ ಅಳುತ್ತಾ ಅಳುತ್ತಾ ವಿಷಯ ತಿಳಿಸಿದಳು. ಅದನ್ನು ಕೇಳಿ ರೋಹಿತ್ ಕೂಡ ವಿಹ್ವಲನಾದ. ರೋಹಿತ್, ನೀನು ನಮ್ಮ ತಂದೆಯೊಡನೆ ನನ್ನನ್ನು ಮದುವೆ ಮಾಡಿಕೊಡಲು ಕೇಳು. ನೀನಿಲ್ಲದೆ ನಾನು ಬದುಕಿರಲಾರೆ ಎಂದು ಹೇಳಿದಳು. ರೋಹಿತ್ ಕೊಂಚ ಯೋಚಿಸುತ್ತಾ ನಿರಾಶೆಯ ಧ್ವನಿಯಲ್ಲಿ, ಯಾಮಿನಿ, ಬದುಕಿನಲ್ಲಿ ನನ್ನವರೆಂಬುವವರು ಯಾರೂ ಇಲ್ಲ. ನನಗೆ ನಿಲ್ಲಲು ಸರಿಯಾದ ನೆಲೆ ಇಲ್ಲ. ನನ್ನ ವಿದ್ಯಾಭ್ಯಾಸವೂ ಮುಗಿದಿಲ್ಲ. ಹೀಗಿರುವಾಗ ನಾನು ಯಾವ ಬಾಯಿಂದ ನಿನ್ನನ್ನು ಮದುವೆ ಮಾಡಿಕೊಡಲು ಕೇಳಲಿ? ನನ್ನ ಕಾಲ ಮೇಲೆ ನಾನು ನಿಲ್ಲುವಂತೆ ಹಾಗೂ ಹೊರಗೆ ನೀನು ಹೇಗಾದರೂ ಮಾಡಿ ಮದುವೆಯನ್ನು ಮುಂದೂಡಿಸು. ಆಮೇಲೆ ನಾನೇ ಬಂದು ನಿನ್ನ ಕೈ ಹಿಡಿಯಲು ಅನುಮತಿ ಪಡೆಯುತ್ತೇನೆ ಎಂದ. ಹಾಗೆ ಮಾಡಲು ಸಾಧ್ಯವಿದ್ದರೆ ನಾನು ಖಂಡಿತ ಮಾಡುತ್ತಿದ್ದೆ. ಅಯ್ಯೋ, ನನ್ನಿಂದ ಏನು ಮಾಡಲು ಆಗುತ್ತಿಲ್ಲ. ನಿನಗೋಸ್ಕರ ನಾನು ಕಡೇ ಗಳಿಗೆಯವರೆಗೂ ಕಾಯುತ್ತೇನೆ. ನಿನ್ನನ್ನು ಬಿಟ್ಟು ನಾನು ಬೇರೆಯವರನ್ನು ಮದುವೆಯಾಗುವುದಿಲ್ಲ. ನೀನು ಸಿಗದಿದ್ದರೆ ನಾನು ಪ್ರಾಣ ಬಿಡುತ್ತೇನೆ. ಯಾಮಿನಿಯ ರೋದನಕ್ಕೆ ಕೊನೆ ಇರಲಿಲ್ಲ. ಹೆದರಿದ ರೋಹಿತ್, ದುಡುಕಬೇಡ ಯಾಮಿನಿ, ನಿನ್ನನ್ನು ಬಿಟ್ಟಿರಲು ನನ್ನಿಂದಲೂ ಆಗದು. ಆದರೆ ನಾವು ಸ್ವಲ್ಪ ಕಾಯಬೇಕಾಗುತ್ತದೆ. ನನಗೊಂದು ಕೆಲಸ ದೊರೆತ ಕೂಡಲೇ ನಾನು ನಿಮ್ಮ ಮನೆಗೆ ಬರುತ್ತೇನೆ ಎಂದ. ರೋಹಿತ್ ಇತ್ತ ಆಶ್ವಾಸನೆಯಿಂದ ಯಾಮಿನಿಗೆ ಕೊಂಚ ನೆಮ್ಮದಿಯಾಯಿತು. ಇಷ್ಟು ದಿನಗಳು ಕಾಲೆ ತಳ್ಳಿದಂತೆ ಇನ್ನಷ್ಟು ದಿನಗಳು ಮದುವೆ ಮುಂದೆ ಹೋಗುತ್ತಿರಲಿ ಎಂದು ಪ್ರಾರ್ಥಿಸುತ್ತಾ ಅವಳ ಮನೆ ಸೇರಿದಳು. ಆದರೆ ಅವಳ ಪ್ರಾರ್ಥನೆ ಫಲಿಸಲಿಲ್ಲ. ಕೆಲ ದಿನಗಳ ನಂತರ ಯಾಮಿನಿಯನ್ನು ನೋಡಲು ಹುಡುಗನ ಕಡೆಯವರು ಭಾನುವಾರ ಬರುವರೆಂದು ಅವಳ ತಾಯಿ ತಿಳಿಸಿದರು. ಯಾಮಿನಿಗೆ ಭೂಮಿ ಬಿರಿದಂತೆ ಭಯವಾಯಿತು. ಅವಳ ದಿಕ್ಕು ತೋಚದೆ ರೋಹಿತ್ಗೆ ಫೋನ್ ಮಾಡಿದಳು. ಆದರೆ ಇದೇನಾಯಿತು? ಯಾಮಿನಿ ಪದೇ ಪದೇ ಕಾಲ್ ಮಾಡಿದರೂ ರಿಂಗ್ ಆಗುತ್ತಿದೆಯೇ ಹೊರತು ರೋಹಿತ್ ರಿಸೀವ್ ಮಾಡುತ್ತಿಲ್ಲ. ರೋಹಿತ್ಗೆ ಏನಾಗಿದೆ? ಫೋನ್ ಏಕೆ ತೆಗೆಯುತ್ತಿಲ್ಲ ಎಂದು ಅವಳಿಗೆ ಚಿಂತೆಯಾಯಿತು. ಬಹುಶಃ ಅವನು ಯಾವುದೋ ಕೆಲಸದಲ್ಲಿ ತೊಡಗಿರಬಹುದು ಎಂದುಕೊಂಡ ಯಾಮಿನಿ ಒಂದಷ್ಟು ಹೊತ್ತಿನ ನಂತರ ಕಾಲ್ ಮಾಡಿದಳು. ಆದರೆ ಆಗಲೂ ಅವನು ರಿಸೀವ್ ಮಾಡಲಿಲ್ಲ. ಎಂದು ಹೀಗಾಗಿರಲಿಲ್ಲ. ಯಾಮಿನಿ ಫೋನ್ ಮಾಡಿದಾಗೆಲ್ಲ ಅವನು ತಕ್ಷಣ ರಿಸೀವ್ ಮಾಡ್ತಿದ್ದ. ಮಿಸ್ ಕಾಲ್ ಕಂಡರೆ ತಾನೇ ಕಾಲ್ ಬ್ಯಾಕ್ ಮಾಡುತ್ತಿದ್ದ. ಆದರೆ ಈಗ ನಡುರಾತ್ರಿಯಾದರೂ ರೋಹಿತ್ ಸಂಪರ್ಕ ಸಿಗದಿದ್ದಾಗ ಅವಳು ಹತಾಶಳಾದಳು. ಆದರೆ ಪ್ರಯತ್ನ ಮಾತ್ರ ಬಿಡಲಿಲ್ಲ. ಕಡೆಗೆ ಫೋನ್ ಸ್ವಿಚ್ ಆಫ್ ಎಂದು ಸಂದೇಶ ಬಂದಾಗ ಅವಳ ಕಣ್ಣೀರ ಕಟ್ಟೆ ಹೊಡೆಯಿತು. ಮಾರನೇ ದಿನ ತಂದೆ ಡ್ಯೂಟಿಗೆ ಹೋದ ನಂತರ ಯಾಮಿನಿ ಏನೋ ಒಂದು ನೆಪ ಮಾಡಿಕೊಂಡು ಮನೆಯಿಂದ ಹೊರಗೆ ಹೊರಟು ರೋಹಿತ್ನ ಕೋಣೆಯ ಬಳಿ ಬಂದಳು. ಬಾಗಿಲಿಗೆ ಬೀಗ ಬಿದ್ದಿರುವುದನ್ನು ಕಂಡು ಅವಳ ಎದೆ ದಸಕ್ ಎಂದಿತು. ಅಕ್ಕಪಕ್ಕದವರನ್ನು ವಿಚಾರಿಸಿದಾಗ ಅವನು ರೂಮ್ ಖಾಲಿ ಮಾಡಿ ಹೊರಟು ಹೋದನೆಂದು ತಿಳಿದು ಬಂದಿತ್ತು. ಎಲ್ಲಿಗೆ ಹೋದನೆಂದು ಹೇಳುವವರಿಲ್ಲ. ಅವಳು ನಿರಾಶೆಯಿಂದ ಕುಸಿದು ಕುಳಿತಳು. ಈಗ ಏನು ಮಾಡಲಿ? ಯಾರನ್ನು ಕೇಳಲಿ? ರೋಹಿತ್ ಒಂದು ಮಾತು ತಿಳಿಸದೆ ಹೊರಟು ಹೋಗಿರುವನಲ್ಲ. ಅವನು ಹೀಗೆ ಮಾಡಬಹುದೆಂದು ಯಾಮಿನಿಗೆ ನಂಬಲು ಸಾಧ್ಯವಾಗಲಿಲ್ಲ. ಭಾನುವಾರ ಬೆಳಗಾಗುತ್ತಿದ್ದಂತೆ ಅವಳ ಎದೆ ಡಬಗಟ್ಟಿತು. ರಾತ್ರಿಯೆಲ್ಲ ಅವಳಿಗೆ ನಿದ್ರೆ ಬರಲಿಲ್ಲ. ಹುಡುಗನ ಕಡೆಯವರು ಒಪ್ಪಿಬಿಟ್ಟರೆ ಏನು ಮಾಡುವುದು? ತಾನು ಬೇಡವೆನ್ನಲು ಏನು ಕಾರಣ ಕೊಡುವುದು? ಯಾಮಿನಿಗೆ ಒಂದು ತಿಳಿಯದಾಯಿತು. ಅವರಿಗೇನಾದರೂ ತೊಂದರೆಯಾಗಿ ಇಲ್ಲಿ ಬರುವುದು ತಪ್ಪಲಿ ಎಂದು ಆಶಿಸಿದಳು. ಆದರೆ ಅವಳ ಆಶೆ ಈಡೇರಲಿಲ್ಲ. ತಾಯಿಯ ಆದೇಶದಂತೆ ಒಲ್ಲದ ಮನಸ್ಸಿನಿಂದ ಅಲಂಕರಿಸಿಕೊಂಡಳು. ಬಂದವರ ಮುಂದೆ ಕೂರಬೇಕಾದಾಗ ಅವಳ ಹೃದಯ ಚೀರಿತು. ರೋಹಿತ್ನಿಂದ ದೂರ ಉಳಿಯಲು ಅವಳಿಂದಾಗುತ್ತಿಲ್ಲ. ಆದರೆ ಅವಳೇನು ಮಾಡಬಲ್ಲಳು? ಇಂಥ ಕಠಿಣ ಪರಿಸ್ಥಿತಿಯಲ್ಲಿ ರೋಹಿತ್ ಅವಳಿಗೆ ಯಾವೊಂದು ವಿಚಾರ ತಿಳಿಸದೆ ಮಾಯವಾಗಿದ್ದ. ಅವನು ಕೇವಲ ಪ್ರೀತಿಯ ಆಟವಾಡಿದನೇ? ಪ್ರೀತಿಯನ್ನು ಮುನ್ನಡೆಸುವ ಮತ್ತು ಜವಾಬ್ದಾರಿ ಹೊರುವ ಸಮಯ ಬಂದಾಗ ಅವಳ ಕೈಬಿಟ್ಟು ಹೊರಟು ಹೋಗಿದ್ದ. ಇದೆಂಥ ಪ್ರೀತಿ ಅವನದು? ಹುಡುಗನ ಕಡೆಯವರಿಗೆ ತಾನು ಒಪ್ಪಿಗೆಯಾಗದಿರಲಿ ಎಂದು ಯಾಮಿನಿ ಬಯಸುತ್ತಿದ್ದರೆ ಅವಳ ಬಯಕೆಗೆ ಕೊಡಲಿ ಬಿಟ್ಟು ಬಿದ್ದಿತ್ತು. ಹುಡುಗಿ ತಮಗೆಲ್ಲ ಒಪ್ಪಿಗೆ ಎಂದು ಅವರ ಕಡೆಯಿಂದ ಸಂದೇಶ ಬಂದಿತ್ತು. ರೋಹಿತ್ನನ್ನು ಬಿಟ್ಟು ಬೇರೆ ಯಾರಿಗೂ ಅವಳ ಮನಸ್ಸು ಕೊಡಲಾರಳು. ಆದರೆ ರೋಹಿತ್ ಅದು ಅವಲೋಕದಲ್ಲಿ ಮರೆಯಾಗಿರುವನೋ ಗೊತ್ತಿಲ್ಲ. ತನ್ನ ಪ್ರೀತಿಯ ಕಟ್ಟಡ ಕುಸಿಯುವುದನ್ನು ಅವಳಿಂದ ತಡೆಯಲಾಗುತ್ತಿಲ್ಲ. ಇಂಥ ಪರಿಸ್ಥಿತಿ ಅವಳು ಒಂಟಿಯಾಗಿ ತನ್ನ ಭಾವನೆಗಳೊಂದಿಗೆ ತೊಡಲಬೇಕಾಗಿದೆ. ರೋಹಿತ್ ಹೀಗೇಕೆ ಮಾಡಿದ? ತನ್ನ ಪ್ರೀತಿಯನ್ನು ಅವಳು ಟೈಮ್ ಪಾಸ್ ಎಂದು ಬಳಸಿಕೊಂಡನೆ. ಯಾಮಿನಿ ಮನದಲ್ಲಿ ಮುಡುಕಿ ಗೋಳಿಬಿಟ್ಟಳು. ಮನೆಯಲ್ಲಿ ಸಂತೋಷ ಹರಡಿತು. ಯಾಮಿನಿಯ ತಾಯಿ ತಮ್ಮ ನೆಂಟರಿಷ್ಟರಿಗೆ ಫೋನ್ ಮಾಡಿ ವಿಷಯ ತಿಳಿಸಿದರು. ಅವಳ ತಂದೆ ವಿವಾಹದ ಏರ್ಪಾಟುಗಳ ಬಗ್ಗೆ ಆಲೋಚಿಸುತ್ತಿದ್ದರು. ಆದರೆ ಯಾಮಿನಿಯ ಮನಸ್ಸು ನರಳುತ್ತಿತ್ತು. ಅವಳ ಮನದ ತುಂಬ ರೋಹಿತ್ನೇ ತುಂಬಿದ್ದ. ಅವನನ್ನು ಮರೆಯಲು ಅವಳಿಗಾಗುತ್ತಿಲ್ಲ. ಹಾಗಿರುವಾಗ ಬೇರೆಯವರನ್ನು ಒರೆಸುವುದು ನ್ಯಾಯವೇ ಎಂದು ಚಿಂತಿಸಿ ಬಳಲಿದಳು. ಕಪ್ಪನೆಯ ಕಾರ್ಮೋಡದಂಚಿನಲ್ಲಿ ಇದ್ದಕ್ಕಿದ್ದಂತೆ ಸೂರ್ಯಕಿರಣ ಮೂಡಿ ಬಂದಿತ್ತು.
ವರನ ಕಡೆಯವರು ಏಕೋ ಹಿಂತೆಗೆಯುತ್ತಿರುವ ಸೂಚನೆ ತೋರಿತು. ನಂತರ ತಿಳಿದು ಬಂದ ಸುದ್ದಿ ಅಂದರೆ ಹೆಚ್ಚಿನ ವರದಕ್ಷಿಣೆಯ ಆಸೆಯಿಂದ ಅವರು ಬೇರೆ ಕಡೆ ವಿವಾಹ ನಿಶ್ಚಯ ಮಾಡಿಕೊಂಡರೆಂಬುದು. ದೊಡ್ಡದೊಂದು ಆಪತ್ತು ಕಳೆದಂತೆ ಯಾಮಿನಿ ನಿಡಿದಾದ ಉಸಿರು ಬಿಟ್ಟಳು. ಅನೇಕ ದಿನಗಳ ನಂತರ ಅವಳ ತುಟಿಯ ಮೇಲೆ ಮುಗುಳ್ನಗೆ ಮೂಡಿತ್ತು. ಮದುವೆ ಮುರಿದು ಹೋದದ್ದು ಮನೆಯವರಿಗೆ ಆಘಾತವಾದರೂ ಯಾಮಿನಿಗೆ ಸಮಾಧಾನ ತಂದಿತ್ತು. ಆದರೆ ಅವಳ ಒಂದೇ ಯೋಚನೆ ಎಂದರೆ ರೋಹಿತ್ ಸಂಪರ್ಕಕ್ಕೆ ಸಿಗುತ್ತಿಲ್ಲವೆಂದು. ರೋಹಿತ್ನನ್ನು ಯೋಚನೆ ಮಾಡುತ್ತಾ ಮಾಡುತ್ತಾ ಅವಳು ವಿಹ್ವಲಗೊಂಡಳು. ಹೇಳದೆ ಅವನೆಲ್ಲಿಗೆ ಹೋದ, ಅವನ ಫೋನ್ ಏಕೆ ಸ್ವಿಚ್ ಆಫ್ ಆಗಿದೆ, ಇದನ್ನೇ ಚಿಂತಿಸ್ತಾ ದಿನ ಕಳೆದಂತೆ ಅವಳ ಅಶಾಂತಿ ಹೆಚ್ಚಾಗುತ್ತಿತ್ತು. ಕೆಲವೊಮ್ಮೆ ಅವಳಿಗೆ ರೋಹಿತ್ ತನಗೆ ಮೋಸ ಮಾಡಿರುವನೇ ಎಂಬ ಸಂಶಯ ಸುಳಿಯುತ್ತಿತ್ತು. ಫೋನ್ ಸಂಪರ್ಕ ಸಿಗಲಿಲ್ಲವಾಗಿ ಅವಳು ಫೇಸ್ಬುಕ್ನಲ್ಲಿ ಮೆಸೇಜ್ ಹಾಕಿದಳು. ಆದರೆ ಅದಕ್ಕೆ ಯಾವ ಉತ್ತರವೂ ಬರಲಿಲ್ಲ. ನಂತರದಲ್ಲಿ ರೋಹಿತ್ ಫೇಸ್ಬುಕ್ನಲ್ಲಿಯೂ ಬ್ಲಾಕ್ ಮಾಡಿಬಿಟ್ಟಿದ್ದ. ಯಾರಿಗಾಗಿ ಅವಳ ಅಶಾಂತಿಯಿಂದ ತಹತಹಿಸುತ್ತಿದ್ದಳೋ ಅವನು ದೂರವಾಗುವ ಪ್ರಯತ್ನ ಮಾಡುತ್ತಲೇ ಇರುವುದನ್ನು ಕಂಡು ಅವಳಿಗೆ ಬಹಳ ಕೋಪ ಬಂದಿತ್ತು. ತಾನು ತನ್ನ ಸಹಜವಾದ ಇಷ್ಟವಿಲ್ಲದಿದ್ದರೆ ಮೊದಲೇ ದೂರವಿರಬೇಕಿತ್ತು. ಈ ರೀತಿ ಪ್ರೀತಿ ತೋರಿಸಿ ಆಟವಾಡಬೇಕೇ? ಏನು ಹೇಳದೆ ಕಳ್ಳನ ಹಾಗೆ ಮಾಯವಾಗುವುದು ಹೇಳಿತನ. ತಾನು ಅವನ ಮೇಲೆ ವಿಶ್ವಾಸವಿರಿಸಲೇಬಾರದಿತ್ತು. ಯಾಮಿನಿಯ ಮನಸ್ಸು ಕೋಪದಿಂದ ಅಸಹ್ಯದಿಂದ ತಳಮಳಿಸುತ್ತಿತ್ತು. ರೋಹಿತ್ನ ಮೇಲೆ ಕೋಪ ಮಾಡಿಕೊಂಡರೂ ಅವನ ನೆನಪು ಮಾತ್ರ ದೂರವಾಗುತ್ತಿರಲಿಲ್ಲ. ಯಾವ ಕೆಲಸದಲ್ಲಿಯೂ ಮನಸ್ಸು ನಿಲ್ಲುತ್ತಿರಲಿಲ್ಲ. ಸುಮ್ಮನೆ ಕುಳಿತಿದ್ದರೆ ಅವಳಿಗೆ ಅರಿವಿಲ್ಲದೆ ಕಣ್ಣೀರು ಸುರಿಯುತ್ತಿತ್ತು. ಕಾಲ ಕಳೆಯಲು ಟಿವಿ ಮುಂದೆ ಕೂರುತ್ತಿದ್ದಳು. ಬರೀ ಚಾನೆಲ್ ಬದಲಾಯಿಸುತ್ತಿದ್ದಳು. ನೋಡುತ್ತಿರಲಿಲ್ಲ. ಮೊಬೈಲ್ ಚೆಕ್ ಮಾಡುತ್ತಿದ್ದಳು. ಬಾಲ್ಕನಿಯಲ್ಲಿ ನಿಂತು ಆಕಾಶವನ್ನು ದಿಟ್ಟಿಸುತ್ತಿದ್ದಳು. ಯಾಮಿನಿಯ ಮನಸ್ಸು ಸದಾಕಾಲವೂ ರೋಹಿತ್ ರೋಹಿತ್ ಜಪಿಸುತ್ತಿತ್ತು. ಯಾರು ಹತ್ತಿರದಲ್ಲಿ ಇಲ್ಲದಿರುವಾಗ ಅವಳು ಮೇಲುಧ್ವನಿಯಲ್ಲಿ ಅವನನ್ನು ಕರೆಯುತ್ತಿದ್ದಳು. ನನ್ನ ಕರೆ ರೋಹಿತ್ಗೆ ಮುಟ್ಟುವುದೇ? ಅವನು ಮತ್ತೆ ನನ್ನ ಬಳಿಗೆ ಬರುವನೇ? ಆ ವೇಳೆಗೆ ಅವನು ಹೊಸ ಜೀವನ ಪ್ರಾರಂಭಿಸಿಬಿಟ್ಟಿದ್ದರೆ? ಯಾಮಿನಿಗೆ ಭಯವಾಯಿತು. ಅವಳು ಮತ್ತೆ ಸಮಾಧಾನ ಮಾಡಿಕೊಂಡಳು. ಇಲ್ಲ, ರೋಹಿತ್ ಅಂತವನಲ್ಲ. ಅವನು ಖಂಡಿತವಾಗಿಯೂ ಒಂದು ದಿನ ಬರುತ್ತಾನೆ. ನನ್ನನ್ನು ಜೊತೆಯಲ್ಲಿ ಕರೆದೊಯ್ಯುತ್ತಾನೆ. ಸಮಯ ಸರಿದಂತೆ ಯಾಮಿನಿಯ ಮನಸ್ಸು ನಿರಾಶೆಯ ಕೂಪದಲ್ಲಿ ಮುಳುಗತೊಡಗಿತು. ರೋಹಿತ್ನ ನಂಬರ್ ಹೊರತು ಅವಳ ಮೊಬೈಲ್ನಲ್ಲಿ ಬೇರೆ ಯಾರ ಸಂಪರ್ಕವೂ ಇರಲಿಲ್ಲ. ಕಡೆಗೆ ಅವನ ಸಂಪರ್ಕವೂ ಕಡಿದು ಹೋಯಿತು. ಇದುವರೆಗೆ ಪ್ರತಿದಿನ ಪ್ರತಿ ನಿಮಿಷ ಅವನಿಗೆ ಕಾಲ್ ಮಾಡುವುದು ಅಥವಾ ಅವನ ಕರೆಯನ್ನು ನಿರೀಕ್ಷಿಸುವುದು, ಇದೇ ಅವಳ ದಿನಚರಿಯಾಗಿತ್ತು. ತಿಂಗಳುಗಳ ಕಾಲ ಅವನ ಕರೆಗಾಗಿ ಕಾಯ್ದು ನಿರಾಶರಾಗಿ ಮೊಬೈಲ್ ಮುಟ್ಟುವುದನ್ನೇ ಬಿಟ್ಟು ಬಿಟ್ಟಿದ್ದಳು. ಮೊಬೈಲ್ ಫೋನ್ ಮೇಲೆ ಅವಳಿಗೆ ತಿರಸ್ಕಾರ ಹುಟ್ಟಿತು. ಒಂದು ದಿನ ಕೋಪದಿಂದ ಅವಳು ರೋಹಿತ್ ನಂಬರನ್ನು ತನ್ನ ಫೋನ್ನಿಂದ ತೆಗೆದು ಹಾಕಿದಳು. ದಿನಗಳು ಹುರಿದಿದ್ದವು. ಒಂದು ದಿನ ಯಾಮಿನಿಯ ತಂದೆಗೆ ವರ್ಗಾವಣೆ ಆದೇಶ ಬಂದಿತ್ತು. ಅವರನ್ನು ಮೈಸೂರಿನ ಇಲಾಖೆಗೆ ವರ್ಗ ಮಾಡಲಾಗಿತ್ತು. ಯಾಮಿನಿಯ ಮನಸ್ಸಿನಲ್ಲಿ ರೋಹಿತ್ನನ್ನು ಸೇರುವನೆಂಬ ಭರವಸೆ ಕರಗುತ್ತಾ ಬಂದಿತ್ತು. ತಾಯಿ ತಂದೆಯೊಡನೆ ಮೈಸೂರಿಗೆ ಬಂದಾಗ ಅವಳಿಗೆ ಹೊಸ ಸ್ಥಳದಲ್ಲಿ ತನ್ನ ಕಳೆದ ಬದುಕಿನ ನೆನಪು ಮರೆಯುವುದು ಸಾಧ್ಯವಾಗಬಹುದು ಎಂದು ಅನಿಸಿತ್ತು. ಮೈಸೂರಿನ ವೈಭವಯುತ ಅರಮನೆಯ ನೋಟದಿಂದ ಅವಳ ಮನಸ್ಸು ಖಿನ್ನವಾಗುತ್ತಿತ್ತು. ಸುತ್ತಲೂ ವೈಭೋಗದ ಪ್ರತ್ಯೇಕ ಕಾಣುತ್ತಿದ್ದರೆ ಅವಳಿಗೆ ಮನಸ್ಸಿನಾಳದಲ್ಲಿ ತನ್ನ ಪ್ರೀತಿಯ ಸಮಾಧಿ ಗೋಚರಿಸುತ್ತಿತ್ತು. ಮನೆಯಲ್ಲಿ ಮತ್ತೆ ಮದುವೆಯ ಮಾತುಕತೆ ಪ್ರಾರಂಭವಾಯಿತು. ಯಾಮಿನಿಗೆ ಪ್ರೀತಿ, ಮದುವೆ, ಸಂಸಾರ ಎಲ್ಲದರ ಮೇಲೂ ತಿರಸ್ಕಾರ ಹುಟ್ಟಿತ್ತು. ತನ್ನ ಮದುವೆಯ ವಿಷಯ ಮಾತನಾಡುವುದೇ ಬೇಡವೆಂದು ಅವಳು ಎಲ್ಲರಿಗೂ ಹೇಳಿಬಿಟ್ಟಳು. ಜಾಗ ಬದಲಾದರೂ, ಊರು ದೂರವಾದರೂ ನೆನಪು ದೂರವಾಗಲಿಲ್ಲ. ರೋಹಿತ್ಗೆ ತನ್ನ ನೆನಪು ಉಳಿದಿದೆಯೇ? ಅವನ ಪ್ರೀತಿ ಒಂದು ನಾಟಕವಾಗಿದ್ದರೆ ನನ್ನನ್ನು ಮರಳಿ ಮಾಡಿ ನಂಬಿಸಿದೇಕೆ? ಕಡೆಗಾದರೂ ಒಮ್ಮೆ ನಿಜ ವಿಷಯ ತಿಳಿಸಿದರೆ ಸಾಕಿತ್ತು. ನಾನು ಇಷ್ಟೊಂದು ಸಂಕಟ ಪಡಬೇಕಾಗಿರಲಿಲ್ಲ. ಪ್ರೀತಿ ಅಮರ ಎನ್ನುವ ಭ್ರಮೆ ದೂರವಾಗಿರುತ್ತಿತ್ತು. ಯಾಮಿನಿ ಈ ಮೊದಲೇ ಮನೆಯಿಂದ ಹೊರಗೆ ಹೋಗುವುದು ಕಡಿಮೆಯಾಗಿತ್ತು. ಮೈಸೂರಿಗೆ ಬಂದ ಮೇಲಂತೂ ಹೊಸ ಜಾಗ, ಹೊಸ ಜನ. ಹೀಗಾಗಿ ಸದಾ ಮನೆಯಲ್ಲಿ ಕುಳಿತು ತನ್ನ ಭಗ್ನ ಪ್ರೇಮದ ಸುಳಿಯಲ್ಲಿ ಸುತ್ತುತ್ತಿದ್ದಳು. ಒಂದು ದಿನ ತಾಯಿ ಅವಳ ತಮ್ಮ ಜೊತೆ ಪಕ್ಕದ ಮನೆಗೆ ಬರುವಂತೆ ಒತ್ತಾಯಿಸಿದರು. ನೆರೆಮನೆಯ ಸಂಧ್ಯಾ ಆಂಟಿಯ ಮಗಳನ್ನು ನೋಡಲು ಹುಡುಗ ಬರಲಿದ್ದ. ವಧು ಪರೀಕ್ಷೆ, ವಿವಾಹ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಂಡರೆ ಮಗಳ ಮನಸ್ಸು ಸರಿ ಹೋಗಬಹುದೆಂದು ವಿಚಾರ ತಾಯಿಯದು. ಅದಕ್ಕಾಗಿ ಅವರು ಯಾಮಿನಿಗೆ ಹುಡುಗಿಯನ್ನು ಸಿಂಗಾರಿಸುವ ಜವಾಬ್ದಾರಿ ವಹಿಸಿದರು. ರೋಹಿತ್ ದೂರವಾದನಿಂದ ಅಲಂಕಾರವನ್ನೇ ಮರೆತಿದ್ದ ಯಾಮಿನಿ ಈಗ ಹುಡುಗಿಗೆ ಮಾತ್ರ ಚೆನ್ನಾಗಿ ಶೃಂಗಾರ ಮಾಡಿದಳು. ಹುಡುಗನ ಕಡೆಯವರು ಬಂದರು.
ಸಂಧ್ಯಾ ಆಂಟಿ ಯಾಮಿನಿಗೆ ಮಗಳನ್ನು ಕರೆತರಲು ಹೇಳಿದಳು. ಹುಡುಗಿಯನ್ನು ಸಂಧ್ಯಾ ಆಂಟಿಯ ಜೊತೆಯಲ್ಲಿ ಕಳಿಸಿದ ಯಾಮಿನಿ ಬಾಗಿಲಲ್ಲಿ ನಿಂತಳು. ಎದುರಿಗೆ ಸೋಫಾದ ಮೇಲೆ ಕುಳಿತಿದ್ದ ಹುಡುಗನನ್ನು ನೋಡಿ ಯಾಮಿನಿಯ ಎದೆ ಬಡಿತ ನಿಂತಂತಾಯಿತು. ತಲೆ ಗಿರ್ ಎಂದು ಸುತ್ತಿ ಬಂತು. ಮರುಕ್ಷಣದಲ್ಲಿ ಅವಳು ಬಳಲಿ ಬಿದ್ದಳು. ಯಾರಿಗಾಗಿ ಅವಳು ಕ್ಷಣ ಕ್ಷಣವೂ ಕಾಯುತ್ತಿದ್ದಳೋ, ಯಾರಿಗಾಗಿ ಕಣ್ಣೀರ ಕೋಡಿ ಹರಿಸಿದಳೋ, ಯಾರು ಅವಳ ಶಾಂತಿ ನೆಮ್ಮದಿಯನ್ನು ಕಳೆದಿದ್ದನೋ ಆ ವಿಶ್ವಾಸಘಾತ ರೋಹಿತ್ ಸಂಭವಿತ ವ್ಯಕ್ತಿಯಂತೆ ವಧುಪುರುಷಿಗೆ ಬಂದು ಕುಳಿತಿದ್ದ. ಯಾಮಿನಿಯ ಕಣ್ಣು ತೆರೆ. ಯಾಮಿನಿಯ ಮುಖದ ಮೇಲೆ ನೀರಾಣಿ ಸಿಂಪಡಿಸಲಾಯಿತು. ಪರಿಚಿತ ಮಧುರ ಧ್ವನಿಯನ್ನು ಕೇಳಿ ಅವಳು ಮೆಲ್ಲನೆ ಕಣ್ಣು ತೆರೆದಳು. ರೋಹಿತ್? ಹೌದು ಯಾಮಿನಿ, ನಾನು ನಿನ್ನ ರೋಹಿತ್. ಯಾಮಿನಿಯ ಕಣ್ಣಿನಿಂದ ನೀರು ಹರಿಯಿತು. ನನಗೆ ಒಂದು ಮಾತು ತಿಳಿಸದೆ ಇಷ್ಟು ದಿನ ಎಲ್ಲಿಗೆ ಹೊರಟು ಹೋಗಿದ್ದೆ ರೋಹಿತ್? ನಾನು ನಿನಗಾಗಿ ಎಷ್ಟು ಹುಡುಕಿದ್ದೇನೆ, ಎಷ್ಟು ಹತ್ತಿದ್ದೇನೆ, ಎಷ್ಟು ಸಂಕಟ ಪಟ್ಟಿದ್ದೇನೆ ಅಂತ ನಿನಗೇನು ಗೊತ್ತು? ನಾನು ಬೇಡವಾಗಿದ್ದರೆ ಹೇಳಿಬಿಡಬೇಕಿತ್ತು. ನಾನು ಹುಚ್ಚಿ ಹಾಗೆ ನಿನ್ನ ಪ್ರೀತಿಗಾಗಿ ಹಂಬಲಿಸುತ್ತಿದ್ದೆ. ನೀನೇಕೆ ನನಗೆ ವಿಶ್ವಾಸ ದ್ರೋಹ ಮಾಡಿದೆ? ಅವಳು ಒಂದೇ ಉಸಿರಿನಲ್ಲಿ ಹೇಳಿದಳು. ನಾನು ನಿನಗಾಗಿ ಬಹಳ ಸಂಕಟಪಟ್ಟಿದ್ದೇನೆ ಯಾಮಿನಿ. ನಾವು ಕಡೆಯ ಸಲ ಭೇಟಿ ಮಾಡಿದ್ದು ನಿನಗೆ ನೆನಪಿದೆಯಾ ಎಂದು ಕೇಳಿದ. ಹೌದು, ನೆನಪಿದೆ. ಆ ದಿವಸ ನೀನು ಹೋದ ಮೇಲೆ ನಿನ್ನ ತಂದೆ 4-5 ಜನರ ಜೊತೆ ಅಲ್ಲಿಗೆ ಬಂದರು. ಅವರೆಲ್ಲ ಪೊಲೀಸ್ ಯೂನಿಫಾರ್ಮ್ನಲ್ಲಿದ್ದರು. ಹಾಂ? ಯಾಮಿನಿ ಆಶ್ಚರ್ಯದಿಂದ ಕಣ್ಣರಳಿಸಿದಳು. ರೋಹಿತ್ ಮಾತು ಮುಂದುವರೆಸಿದ. ನಿಮ್ಮ ತಂದೆಯ ಕೊಲಿಗೊಬ್ಬರು ನಾವಿಬ್ಬರು ಪಾರ್ಕ್ನಲ್ಲಿ ಭೇಟಿ ಮಾಡಿದ್ದನ್ನು ನೋಡಿ ನಿಮ್ಮ ತಂದೆಗೆ ತಿಳಿಸಿಬಿಟ್ಟಿದ್ದಾರಂತೆ. ಅದಕ್ಕೆ ಅವರಿಗೆ ಬಹಳ ಕೋಪ ಬಂದಿತ್ತು. ನಾನು ಇನ್ನೆಂದಿಗೂ ನಿನ್ನನ್ನು ಭೇಟಿ ಮಾಡಬಾರದು, ಸಂಪರ್ಕಿಸಬಾರದು. ಹಾಗೆ ಮಾಡಿದ್ದರೆ ಪರಿಣಾಮ ನೆಟ್ಟಗಿರುವುದಿಲ್ಲ ಎಂದೆಲ್ಲ ಚೆನ್ನಾಗಿ ಬೆದರಿಕೆ ಹಾಕಿದರು. ಅವರು ನನ್ನನ್ನು ನಿನ್ನಿಂದ ದೂರ ಮಾಡಿ ಬೇಗ ನಿನಗೆ ಮದುವೆ ಮಾಡಿ ಬಿಡಬೇಕು ಅಂತ ಅಂದುಕೊಂಡಿದ್ದರು. ಈಗ ನೀನೇ ಹೇಳು ಯಾಮಿನಿ, ಅಂಥ ಪರಿಸ್ಥಿತಿಯಲ್ಲಿ ನಾನು ಏನು ಮಾಡಬೇಕಿತ್ತು? ನಿಮ್ಮ ತಂದೆ ಪೊಲೀಸ್ ಇಲಾಖೆಯವರು. ಅಂಥವರನ್ನು ಎದುರಿಸುವ ಸಾಮರ್ಥ್ಯ ಆಗ ನನಗಿರಲಿಲ್ಲ. ನನ್ನಿಂದ ನಿನಗೆ ಏನೂ ತೊಂದರೆ ಆಗಬಾರದು ಅನ್ನೋದಕ್ಕೋಸ್ಕರ ನಿನ್ನಿಂದ ನಾನು ದೂರ ಹೋಗಬೇಕಾಯಿತು. ಅದಲ್ಲದೆ ನನಗೆ ಬೇರೆ ದಾರಿಯೇ ಇರಲಿಲ್ಲ. ಅದಕ್ಕೆ ನಾನು ನನ್ನ ಸಿಮ್ ಕಾರ್ಡನ್ನು ಮುರಿದು ಎಸೆದೆ. ಎದೆಯನ್ನು ಕಲ್ಲು ಮಾಡಿಕೊಂಡು ಆ ಊರನ್ನೇ ಬಿಟ್ಟು ಬಿಟ್ಟೆ. ನಂತರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತೇರ್ಗಡೆ ಹೊಂದಿ ಅಸಿಸ್ಟೆಂಟ್ ಕಮಿಷನರ್ ಸ್ಥಾನಕ್ಕೆ ಆರಿಸಲ್ಪಟ್ಟೆ. ಅಂತಹ ಉತ್ತಮ ಉದ್ಯೋಗ ದೊರೆತರೂ ನೀನಿಲ್ಲದ ನೋವು ಸದಾ ನನ್ನನ್ನು ಕೊರೆಯುತ್ತಿತ್ತು. ಸದಾ ನಿನ್ನ ನೆನಪು ಕಾಡುತ್ತಿತ್ತು. ಆದರೆ ನಿನಗೆ ಮದುವೆಯಾಗಿರಬಹುದೆಂದು ನೋವನ್ನು ತಡೆಯಲು ಪ್ರಯತ್ನಿಸುತ್ತಿದ್ದೆ. ಆದರೂ ನನಗೆ ನೀನು ನನ್ನವಳು ಎಂದೇ ಅನಿಸುತ್ತಿತ್ತು. ಅದಕ್ಕಾಗಿ ನಿಮ್ಮ ಮನೆಗೆ ಹೋಗಿದ್ದೆ. ಆದರೆ ಬೇರೆ ಊರಿಗೆ ಹೋಗಿಬಿಟ್ಟಿದ್ದೀರಿ. ನಿಮ್ಮನ್ನೆಲ್ಲ ಹುಡುಕುವ ಪ್ರಯತ್ನ ಮಾಡಿದರೂ ಅದು ಫಲಿಸಲಿಲ್ಲ. ಕಡೆಗೆ ಚಿಕ್ಕಪ್ಪನ ಒತ್ತಾಯಕ್ಕೆ ಮಣಿದು ಅವರ ಮಾತಿಗೆ ಒಪ್ಪಿದೆ. ಹಾಗಾಗಿ ನಾನು ಇಂದು ಇಲ್ಲಿಗೆ ಬಂದಿದ್ದೇನೆ. ದೇವರ ದಯೆಯಿಂದ ನೀನು ನನಗೆ ಸಿಕ್ಕಿದ್ಯಾ. ಇನ್ನು ಯಾರು ನಮ್ಮನ್ನು ಬೇರೆ ಮಾಡಲಾರರು. ನೀನು ತಲೆಸುತ್ತಿ ಬಿದ್ದಾಗಲೇ ನೀನು ಇನ್ನೂ ನನ್ನ ನೆನಪಿನಲ್ಲಿಯೇ ಕೊರಗುತ್ತಿರುವೆ ಎಂದು ತಿಳಿದು ಹೋಯಿತು. ಆಗ ನಿಮ್ಮ ತಂದೆ ತಾಯಿಯವರಿಗೆ ನಡೆದ ವಿಷಯವನ್ನೆಲ್ಲ ತಿಳಿಸಿದೆ. ಅವರ ಆಸೆಯಂತೆ ನಿನ್ನ ತಂಟೆಗೆ ಬರದೆ ಪ್ರಾಮಾಣಿಕನಾಗಿದ್ದೆ. ನನ್ನನ್ನು ನಿನ್ನ ಪ್ರೇಮವೇ ಹೀಗೆ ನನ್ನನ್ನು ಸ್ಪಂದಿಸುವಂತೆ ಮಾಡಿತು ಎಂಬುದನ್ನು ಅವರು ಒಪ್ಪಿಕೊಂಡರು. ಸಂಧ್ಯಾ ಆಂಟಿ ಮನೆಯವರಿಗೂ ವಿಷಯ ಅರ್ಥವಾಯಿತು. ಆ ಹುಡುಗಿ ತನಗೆ ಈ ಮದುವೆ ಬೇಡವೆಂದಳು. ನಿಮ್ಮ ತಾಯಿ ತಂದೆಯರ ಒಪ್ಪಿಗೆಯಿಂದಲೇ ನಾನೀಗ ಮದುವೆ ಆಗುತ್ತಿದ್ದೇನೆ. ರೋಹಿತ್ ಪ್ರೀತಿಯಿಂದ ಆನಂದ ಬಾಷ್ಪ ಸುರಿಸಿದ. ರೋಹಿತ್ನ ಬಾಯಿಂದ ಸತ್ಯ ಸಂಗತಿಯನ್ನು ಕೇಳಿ ಯಾಮಿನಿಯ ಮನಸ್ಸು ಹಗುರವಾಯಿತು. ನಿಜವಾದ ಪ್ರೀತಿ ಅಮರ ಎಂದು ಮನದಟ್ಟಾಯಿತು. ತನ್ನ ತಂದೆ ರೋಹಿತ್ನನ್ನು ಬೆದರಿಸಿ ಬಂದಿದ್ದರು ಎಂದು ಕೇಳಿ ಅವಳಿಗೆ ಅಚ್ಚರಿಯಾಯಿತು. ಇಷ್ಟೆಲ್ಲ ವಿಷಯ ತಿಳಿದ ಮೇಲೆ ನನ್ನ ರೋಹಿತ್ ವಿಶ್ವಾಸದ್ರೋಹಿಯಲ್ಲ ಎಂದು ಖಾತ್ರಿಯಾಗಿ ಅವನ ಬಗ್ಗೆ ಹೆಮ್ಮೆ ಮೂಡಿತು. ಧನ್ಯವಾದಗಳು ಸ್ನೇಹಿತರೆ, ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ.